ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತು ಮಶ್ರೂಮ್ ವಿತ್ ಬಾಸುಮತಿ ರೈಸಿಂದ ಬಿರಿಯಾನಿ ಮಾಡೋಣ. ನಾನು ಒಂದು ಲೋಟ ಅಕ್ಕಿನ ತೊಗೊಂಡು ತೊಳೆದು ಪಕ್ಕದಲ್ಲಿ ಬೇರೆ ಕುಕ್ಕರಲ್ಲಿ ಕುದಿಯೋಕೆ ಇಡ್ತಾ ಇದ್ದೀನಿ. ಬೇರೆ ಕುಕ್ಕರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಚಕ್ಕೆ, 2 ಲವಂಗ, 1 ಏಲಕ್ಕಿ, 1 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ತೀನಿ. ಜೊತೆಗೆ 2 ಹಸಿಮೆಣಸಿನ್ಕಾಯಿ ಸೀರೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಗೋಲ್ಡನ್ ಬಣ್ಣ ಬರೋವರೆಗೂ ಹುರಿಬೇಕು. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ವಾಸನೆ ಹೋಗೋವರೆಗೂ ಹುರಿಬೇಕು. ಫ್ಲೇಮು ಮೀಡಿಯಮಲ್ಲೇ ಇಟ್ಕೊಂಡಿರಿ. ಈಗ 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಫ್ಲೇಮ್ ಫುಲ್ ಲೋ ಮಾಡ್ಕೊಂಬಿಡೋಣ. ಟೊಮೆಟೊ ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು. ಈಗ ಫುಲ್ ಫ್ಲೇಮ್ ಸ್ಲೋ ಮಾಡ್ಕೊಂಬಿಡೋಣ. ಸ್ಲೋ ಮಾಡ್ಕೊಂಡಿದ್ದು 1/4 ಚಮಚ ಅರಿಶಿನದ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಮಸಾಲೆ ಪುಡಿಗಳೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಈಗ ಪುದೀನ ಕೊತ್ತಂಬರಿ ಹಾಕಬೇಕಿತ್ತು, ಮುಗಿದೋಗಿತ್ತು, ಅದಕ್ಕೆ ನಾನು ಪಾಟಲ್ಲಿ ಹಾಕಿದ್ದೆ. ಅದೇ ಹಾಕ್ತಾಯಿದ್ದೀನಿ. ನಾಟಿ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ 1 ಪ್ಯಾಕೆಟಷ್ಟು ಮಶ್ರೂಮ್ನ ನಾನು ಕಟ್ ಮಾಡಿಟ್ಟಿದ್ದೆ. 1ರಲ್ಲಿ 4 ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದು ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ನಾನು ನೀರು ಹಾಕಿರಲಿಲ್ಲ. ಈಗ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಇದಕ್ಕೊಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ಳೋಣ. ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ 1-2 ಟೀ ಸ್ಪೂನಷ್ಟು ನೀರು, 3 ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡೋಣ. ಇದರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಜಾಸ್ತಿ ಸಿಹಿಯಲ್ಲ, ಕೆಳಗಡೆ ಚೆನ್ನಾಗಾಗುತ್ತೆ. ಮತ್ತು ಮಶ್ರೂಮ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಮುಕ್ಕಾಲು ಮುಚ್ಚೋ ಥರ ಮುಚ್ಚಬೇಕು. ಮುಚ್ಚಳನ ಮುಚ್ಚಿ ಸ್ವಲ್ಪ ದಮ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಲ್ವಾ. ಈಗ ಜಾಸ್ತಿನೂ ಆಯಿತು. ಈಗ ಈ ಥರ ಒಂದು ಸ್ಟೈನರ್ ತೊಗೊಂಡು ಬೆಂದಿರೋ ಅಕ್ಕಿನ ಸ್ಟೈನ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಜೋರಾಗಿ ಕದರಬಾರ್ದು, ಮಶ್ರೂಮ್ ಎಲ್ಲ ಒಡೆದೋಗ್ಬಿಡುತ್ತೆ. ಅದಕ್ಕೆ ಈ ಥರ ಮಾಡಿಕೊಂಡು ಊರಿ ಫುಲ್ ಫ್ಲೇಮ್ ಕಮ್ಮಿ ಮಾಡ್ಕೊಂಬಿಡಿ. ಮಾಡ್ಕೊಂಡು ಈಗ ಮುಚ್ಚಳ ಮುಚ್ಚಿ ಇದನ್ನು 1-2 ನಿಮಿಷ ದಮ್ ಮಾಡೋಕ್ಕೆ ಇಡೋಣ. ಮುಚ್ಚಳನ ನೆಟ್ಟಿಗಿಟ್ಟರೆ ಅನ್ನ ಕೆಳಗೆ ಕೂತ್ಕೊಳ್ಳುತ್ತೆ. ಮುಚ್ಚಳನ ಈ ಥರ ಉಲ್ಟಾ ಮಾಡಿದ್ರೆ ಅನ್ನ ಮೇಲೆ ಬರುತ್ತೆ ಅನ್ನೋದೊಂದು ನಂಬಿಕೆ ನನಗೆ. ಅದಕ್ಕೆ ನಾನು ಈ ಥರ ಉಲ್ಟಾ ಮುಚ್ಚಿದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ಸ್ವಲ್ಪ ಹಬೆನೂ ಹೋಗ್ತಾ ಇರಬೇಕು, ಇಲ್ಲಾಂದರೆ ಅದ್ರ ನೀರು ಅದರೊಳಗಡೆ ಬಿದ್ದು ಒಂಥರ ಕೊಚ ಕೊಚ ಅಂತಿರುತ್ತೆ. ಅದಕ್ಕೆ ನೋಡಿ ಈ ಥರ ಈಗ ಬಿಳಿ ಹೊಗೆ ಬರ್ತಾಯಿದೆ ಅಲ್ವಾ, ಇದಾದರೆ ಅನ್ನ ಫುಲ್ ಬೆಂದಿದೆ ಅಂತ ಅರ್ಥ. ಈಗ ಮುಚ್ಚಳನ ತೆಗೆದು ನಿಧಾನಕ್ಕೆ ತೆಕ್ಕೊಳ್ಳೋಣ. ಮತ್ತೆ ಕೆದಕೋ ಅವಶ್ಯಕತೆ ಎಲ್ಲ ಮಿಕ್ಸ್ ಮಾಡೋದು ಬೇಕಾಗಿಲ್ಲ, ಅದೇ ಉದುರುದ್ರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಅನ್ನ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಮನೆಯೆಲ್ಲ ಘಮ ಘಮ ಅಂತ ಇದೆ ಮಶ್ರೂಮ್ ಬಾಸುಮತಿ ಬಿರಿಯಾನಿ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂತು ಬಿರಿಯಾನಿ ಅನ್ನೋದನ್ನು ಹೇಳೋದನ್ನು ಮರಿ